ರೂಪಾ ಮೌದ್ಗಿಲ್ ಮತ್ತು ರೋಹಿಣಿ ಸಿಂಧೂರಿ ಮಧ್ಯೆ ಜಟಾಪಟಿಯಂತೂ ಇದ್ದೇ ಇದೆ. ರೂಪಾ ವಿರುದ್ಧ ರೋಹಿಣಿ ಸಿಂಧೂರಿ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ರು. 5ನೇ ACMM ಕೋರ್ಟ್ನಲ್ಲಿ ಕೇಸ್ನ ಸಾಕ್ಷಿಗಳ ವಿಚಾರಣೆ ಆಗ್ತಾ ಇತ್ತು. 1 ಮಿನಿಟ್ ಅಪಾಲಜಿ ಪುಸ್ತಕವನ್ನ ನ್ಯಾಯಾಧೀಶರು ಇಬ್ಬರಿಗೂ ಓದುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ. ರೂಪಾ ಮತ್ತು ರೋಹಿಣಿಗೆ ಜಡ್ಜ್ ವಿಜಯ್ ಕುಮಾರ್ ಜಾಟ್ಲಾ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಇಬ್ಬರು ಉತ್ತಮ ಹೆಸರು ಗಳಿಸಿದ ಹಿರಿಯ ಅಧಿಕಾರಿಗಳಾಗಿದ್ದೀರಿ. ನೀವು ನಿಮ್ಮ ಸಮಯ ಸಮಾಜಕ್ಕಾಗಿ ಮೀಸಲಿಡಬೇಕು ಅಂತ ಜಡ್ಜ್ ಕಿವಿ ಮಾತು ಹೇಳಿದ್ದಾರೆ. ಕೇಸ್ನ ವಿಚಾರಣೆಯನ್ನ ಫೆಬ್ರವರಿ 12ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ರೂಪಾ ಮೌದ್ಗಿಲ್ ಅವರು ಪರ್ಸನಲ್ ವಿಚಾರಗಳನ್ನ ಮತ್ತು ರೋಹಿಣಿ ಸಿಂಧೂರಿ ಅವರದ್ದು ಎನ್ನಲಾಗಿರುವಂತಹ ವಾಟ್ಸ್ಆಪ್ ಚಾಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಮೂಲಕ ಹಲವಾರು ಅಲಿಗೇಷನ್ ಮಾಡ್ತಾ ಇದ್ರು. ಅದು ಪರ್ಸನಲ್ ಅಟ್ಯಾಕ್, ಪ್ರೊಫೆಷನಲ್ ಅಟ್ಯಾಕ್ ಎಲ್ಲ ರೀತಿಯಿಂದಲೂ ಕೂಡ ಆಗ್ತಾ ಇತ್ತು. ಅದೆಲ್ಲದಕ್ಕೆ ರೋಹಿಣಿ ಸಿಂಧೂರಿ ಅವರು ವೇಟ್ ಮಾಡಿ ನೋಡಿ ನಂತರ ಕೋರ್ಟ್ ಮೊರೆ ಹೋಗಿದ್ದಾರೆ. ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ದಾರೆ. ಇದರ ವಿಚಾರಣೆಯ ಸಂದರ್ಭದಲ್ಲಿ ಜಡ್ಜ್ ಈ ಇಬ್ಬರಿಗೂ 1 ಮಿನಿಟ್ ಅಪಾಲಜಿ ಪುಸ್ತಕ ಓದುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ. ರೂಪಾ ಮತ್ತು ರೋಹಿಣಿ ಸಿಂಧೂರಿ ಇಬ್ರೂ ಕೂಡ ಹಿರಿಯ UPSC ಅಧಿಕಾರಿಗಳಾಗಿದ್ದಾರೆ. ಒಬ್ರು IPS ಅಧಿಕಾರಿ ಆದ್ರೆ ಒಬ್ರು IAS ಅಧಿಕಾರಿಯಾಗಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು ಮಾಡಬೇಕಾಗಿರುವ ಕೆಲಸ ಸಾಕಷ್ಟಿದೆ. ಅಂಥದ್ರಲ್ಲಿ ಇದ್ಯಾಕೆ ಅನ್ನುವಂತಹ ಪ್ರಶ್ನೆಯ ನಿಟ್ಟಿನಲ್ಲಿ ಸಲಹೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.